ರಜನಿಕಾಂತ್ ಅವರ ಹೊಸ ಸಿನಿಮಾದ ಪಾತ್ರ ಹುಬ್ಬಳ್ಳಿಯ ಈ ಪೊಲೀಸ್ ಅಧಿಕಾರಿಯ ಜೀವನದ ಮೇಲೆ ಆಧಾರವಾಗಿದೆಯಾ? ಕಮಲ್ ಹಾಸನ್ ಅವರ ಬಿಗ್ ಬಜೆಟ್ ಸಿನಿಮಾಗೆ ಥಿಯೇಟರ್ನಲ್ಲಿ ರಿಲೀಸ್ ಮಾಡಲಿಕ್ಕೆ ಹೆದರ್ತಾ ಇದ್ದಾರಾ? ಈ ಸಿನಿಮಾ OTTಯಲ್ಲಿ ರಿಲೀಸ್ ಆಗ್ತಿದೆಯಾ? ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಸ್ನೇಹಿತರೆ, ರಜನಿಕಾಂತ್ ಅವರ ಒಂದು ಹೊಸ ಸಿನಿಮಾ ಈ ಬಾರಿಯ ದಸರಾಗೆ ರಿಲೀಸ್ ಆಗ್ತಾ ಇದೆ, ವೇಟ್ಟೆಯನ್ ಅಂತ. ಈ ಸಿನಿಮಾದ ಟ್ರೇಲರ್ ಈಗಾಗಲೇ ರಿಲೀಸ್ ಆಗಿದೆ. ಜೈ ಭೀಮ್ ಸಿನಿಮಾವನ್ನು ನಿರ್ದೇಶನ ಮಾಡಿದಂತಹ ಜ್ಞಾನವೇಲ್ ಅವರು ಈ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದಾರೆ. ಈ ಸಿನಿಮಾದ ಟ್ರೇಲರನ್ನು ನೋಡಿದಾಗ ಮೇಲ್ನೋಟಕ್ಕೆ ರಜನಿಕಾಂತ್ ಅವರು ಒಂದು ಖಡಕ್ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ನಾವು ಹೇಳ್ಬೋದು. ಜೈಲರ್ ಸಿನಿಮಾದಲ್ಲಿ ಫ್ಯಾಮಿಲಿ ಸೆಂಟಿಮೆಂಟ್ ಜೊತೆ ಒಂದು ಖಡಕ್ ಅಧಿಕಾರಿಯಾಗಿ ರಜನಿಕಾಂತ್ ಅವರು ಕಾಣಿಸ್ಕೊಂಡಿದ್ರು. ಈ ಸಿನಿಮಾ ತುಂಬ ಹಿಟ್ಟಾಗಿತ್ತು, ಜನರಿಗೂ ಭಾಳ ಇಷ್ಟ ಆಗಿತ್ತು. ಹಾಗಾಗಿ ಈ ವೇಟೆಯನ್ ಸಿನಿಮಾ ಕೂಡ ಒಂದು ಒಳ್ಳೆಯ ಗಳಿಕೆಯನ್ನು ಮಾಡ್ಬೋದು ಅಂತ ಬಹಳಷ್ಟು ಮಂದಿ ನಿರೀಕ್ಷೆ ಮಾಡ್ತಿದ್ದಾರೆ. ಈ ವೇಟೆಯನ್ ಸಿನಿಮಾದಲ್ಲಿ ರಜನಿಕಾಂತ್ ಅವರ ಒಂದು ಡೈಲಾಗ್ಗಳನ್ನು ಕೇಳಿದರೆ ಹಾಗೂ ಅವರ ಪಾತ್ರವನ್ನು ನೋಡಿದ್ರೆ ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ನಮಗನ್ಸುತ್ತೆ. ಈ ಸಿನಿಮಾದಲ್ಲಿ ಒಂದು ರೇಪ್ ಕೇಸ್ ಬಗ್ಗೆ ಜನರ ಆಕ್ರೋಶ ತುಂಬ ಒಂದು ಮುಗಿಲು ಮುಟ್ಟಿರುತ್ತೆ. ಅಂತಹ ಸಮಯದಲ್ಲಿ ಪೊಲೀಸ್ ಇಲಾಖೆ ಇದೆಯಲ್ಲ, ಈ ಒಂದು ಜನರ ಕೋಪವನ್ನು ಹೇಗಾದರೂ ಒಂದು ಶಮನಗೊಳಿಸಬೇಕು, ಹಾಗಾಗಿ ಒಂದು ಒಳ್ಳೆಯ ನಿಷ್ಠ ಅಧಿಕಾರಿಯನ್ನು ತಂದು ಈ ಕೇಸನ್ನು ಸಾಲ್ವ್ ಮಾಡಬೇಕು, ಒಂದು ವಾರದಲ್ಲೇ ಎನ್ಕೌಂಟರ್ ಮಾಡಿ ಇದಕ್ಕೊಂದು ಇತಿಶ್ರೀ ಹಾಡಬೇಕು ಅಂತ ವಿಚಾರ ಮಾಡ್ತಿರುತ್ತೆ. ಇಂತಹ ಸಮಯದಲ್ಲಿ ರಜನಿಕಾಂತ್ ಅವರು ಬಂದು 3 ದಿನದಲ್ಲಿ ಎನ್ಕೌಂಟರ್ ಯಾಕೆ ಮಾಡಬಾರ್ದು ಅಂತ ಒಂದು ಸಜೆಷನ್ ಕೊಡ್ತಾರೆ. ಹೀಗಾಗಿ ಒಂದು ಎನ್ಕೌಂಟರನ್ನು ಪ್ರಿಫರ್ ಮಾಡುವಂತಹ ಒಂದು ಕ್ಯಾರೆಕ್ಟರು ರಜನಿಕಾಂತ್ ಅವ್ರದ್ದು ಅಂತ ನಾವು ಹೇಳಬಹುದು. ಈ ಒಂದು ಎನ್ಕೌಂಟರ್ ಸ್ಪೆಷಲಿಸ್ಟ್ ಕ್ಯಾರೆಕ್ಟರ್ ಇದೆಯಲ್ಲ, ಇದು ಮೇಲ್ನೋಟಕ್ಕೆ ಹುಬ್ಬಳ್ಳಿ ಮೂಲದ ವಿಶ್ವನಾಥ್ ಸಜ್ಜನರ್ ಎನ್ನುವ ಒಂದು ಪೊಲೀಸ್ ಅಧಿಕಾರಿಯ ಒಂದು ಜೀವನದ ಮೇಲೆ ಆಧಾರವಾಗಿದೆ ಅಂತ ಕಾಣಿಸುತ್ತೆ. ಹೈದರಾಬಾದ್ನ ದಿಶಾ ರೇಪ್ ಕೇಸ್ ಭಾಳಷ್ಟು ಜನರಿಗೆ ನೆನಪಿರ್ಬೋದು. ಆ ಒಂದು ರೇಪ್ ಕೇಸ್ ಆದಾಗ ಎಲ್ಲ ಕಡೆ ಜನರ ಆಕ್ರೋಶ ತುಂಬ ಜಾಸ್ತಿ ಇತ್ತು. ಆದರೆ ಈ ಕೇಸನ್ನು ಒಂದು ವಾರದೊಳಗೆ ಎನ್ಕೌಂಟರ್ ಮಾಡಿ ಮುಗಿಸ್ಲಾಯಿತು. ಈ ರೇಪ್ ಕೇಸ್ಗಳು ಬಂದಾಗ ಭಾಳಷ್ಟು ಜನ ಇವರಿಗೆ ಯಾಕೆ ಒಂದು ವಿಚಾರಣೆ ಮಾಡಬೇಕು, ನೇರವಾಗಿ ಇವ್ರನ್ನ ಎನ್ಕೌಂಟರ್ ಮಾಡಬೇಕು ಅಥವಾ ಗಲ್ಲು ಶಿಕ್ಷೆ ಕೊಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಕೇವಲ 1 ವಾರದೊಳಗೆ ಒಂದು ಎನ್ಕೌಂಟರ್ ಮಾಡಿದ್ದು ಭಾಳಷ್ಟು ಜನರಿಗೆ ಒಂದು ಸಮಾಧಾನವನ್ನು ಕೊಟ್ಟಿತ್ತು. ಆದರೆ ಈ ಒಂದು ಕೇಸ್ನ ತನಿಖೆ ಸರಿಯಾಗಿಲ್ಲ, ಎನ್ಕೌಂಟರನ್ನು ಫೇಕ್ ಆಗಿ ಮಾಡಿದ್ದಾರೆ ಅಂತ ಮಾನವ ಹಕ್ಕುಗಳ ಆಯೋಗ ಒಂದು ವಿಚಾರಣೆಯನ್ನು ತಂದಿತ್ತು. ಇದ್ರ ಬಗ್ಗೆ ಭಾಳಷ್ಟು ಒಂದು ಡೀಟೇಲ್ ಆಗಿ ನಂತರ ಒಂದು ಚರ್ಚೆಗಳಾಗಿವೆ. ಈ ಒಂದು ದಿಶಾ ರೇಪ್ ಕೇಸನ್ನು ಹ್ಯಾಂಡಲ್ ಮಾಡಿದವರು ಹುಬ್ಬಳ್ಳಿ ಮೂಲದ ವಿಶ್ವನಾಥ್ ಸಜ್ಜನರ್ ಅವರು. ಕೇವಲ ಇದೊಂದೇ ಕೇಸನ್ನು ಅವರು ಎನ್ಕೌಂಟರ್ಲಿ ಹ್ಯಾಂಡಲ್ ಮಾಡಿದರೆ ಈ ವಿಷಯ ಬರ್ತಿರಲಿಲ್ಲ. 2008ರಲ್ಲಿ ಒಂದು ಆ್ಯಸಿಡ್ ದಾಳಿ ಆದಾಗ ಕೂಡ ವಿಶ್ವನಾಥ್ ಸಜ್ಜನರ್ ಅವರು ಇದೇ ರೀತಿ ಕೇವಲ 3-4 ದಿವಸಗಳಲ್ಲೇ ಎನ್ಕೌಂಟರ್ ಮಾಡಿ ಈ ಒಂದು ಕೇಸನ್ನು ಮುಗಿಸಿದ್ರು. ಹಾಗಾಗಿ ಈ ಒಂದು ಟ್ರೇಲರ್ನ ನೋಡಿದಾಗ ಆ ಒಂದು ರೇಪ್ ಕೇಸು, ಜನರ ಪ್ರತಿಭಟನೆ, ನಂತರ ರಜನಿಕಾಂತ್ ಅವರ ಎಂಟ್ರಿ, ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್ ಆಗಿರೋದು, ಇದನ್ನೆಲ್ಲ ಗಮನಿಸಿದರೆ ವಿಶ್ವನಾಥ್ ಸಜ್ಜನರ್ ಅವರ ಒಂದು ಪೊಲೀಸ್ ವೈಖರಿಯ ಮೇಲೆ ಈ ಒಂದು ಕ್ಯಾರೆಕ್ಟರ್ನ ಸಿದ್ಧಪಡಿಸಿದ್ದಾರೆ ಅಂತ ನಾವು ಹೇಳಬಹುದು. ಆದರೆ ಈ ಸಿನಿಮಾ ಕತೆ ಕೇವಲ ಒಂದು ಎನ್ಕೌಂಟರ್ ಸುತ್ತಾನೆ ಹೋಗೋ ರೀತಿ ಕಾಣ್ತಿಲ್ಲ. ಇನ್ನು ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾಗಣ ಇದೆ. ಅಮಿತಾಬ್ ಬಚ್ಚನ್ ಅವರಿದ್ದಾರೆ, ಫಹದ್ ಫಾಸಿಲ್ ಅವರಿದ್ದಾರೆ, ರಾಣಾ ದಗ್ಗುಬಟ್ಟೆ ಅವರಿದ್ದಾರೆ. ಹೀಗಾಗಿ ಈ ಸಿನಿಮಾದ ಕತೆ ಕೇವಲ ಎನ್ಕೌಂಟರ್ ಸುತ್ತನೇ ತಿರುಗದೆ ಭಾಳಷ್ಟು ಒಂದು ಕ್ಯಾರೆಕ್ಟರ್ಗಳ ಸುತ್ತ ತಿರುಗುತ್ತೆ ಅಂತ ನಾವು ಹೇಳಬಹುದು. ಈ ರೀತಿ ರಜನಿಕಾಂತ್ ಅವರ ಒಂದು ಹೊಸ ಸಿನಿಮಾ ಭಾಳಷ್ಟು ದೊಡ್ಡ ತಾರಾಗಣವನ್ನು ಹೊಂದಿ ಒಂದು ಒಳ್ಳೆ ಹೈಪ್ನಲ್ಲಿ ದಸರಾಗೆ ರಿಲೀಸ್ ಆಗ್ತಿದ್ರೆ ಅವರಂಥನೇ ಒಬ್ಬ ಮೇರು ನಟ ಕಮಲ್ ಹಾಸನ್ ಅವರ ಪರಿಸ್ಥಿತಿ ಇದಕ್ಕೆ ತದ್ವಿರುದ್ಧವಾಗಿದೆ. ಕಮಲ್ ಹಾಸನ್ ಅವರ ಒಂದು ಬಿಗ್ ಬಜೆಟ್ ಸಿನಿಮಾ ಥಿಯೇಟ್ರಿನಲ್ಲೇ ರಿಲೀಸ್ ಆಗೋದು ಡೌಟು ಅನ್ನೋ ಒಂದು ಪರಿಸ್ಥಿತಿ ಬಂದಿದೆ. ಇಂಡಿಯನ್ 2 ಸಿನಿಮಾ ಭಾಳಷ್ಟು ಮಂದಿಗೆ ಬಂದಿದ್ದು ಗೊತ್ತಿಲ್ಲ, ಹೋಗಿದ್ದು ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಸಿನಿಮಾ ಫ್ಲಾಪ್ ಆಯಿತು. ಕಮಲ್ ಹಾಸನ್ ಅವರ ಒಂದು ಹಳೆ ಸಿನಿಮಾ ಇಂಡಿಯನ್ ಅಂತ ಬಂದಿತ್ತು, ಅದು ದೊಡ್ಡ ಯಶಸ್ಸನ್ನು ಕಂಡಿತ್ತು. ಈ ಒಂದು ಯಶಸ್ಸಿನ ಮೇಲೆ ಇಂಡಿಯನ್ 2 ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಶಂಕರ್ ಅವರು ಇದಕ್ಕೆ ಡೈರೆಕ್ಟ್ರು. ಈ ಇಂಡಿಯನ್ 2 ಸಿನಿಮಾವನ್ನು ಮಾಡ್ತಿರ್ಬೇಕಾದ್ರೆ ಕಥೆಯನ್ನು ಹೆಣೆದು ಸಿನಿಮಾ ಶೂಟಿಂಗ್ ಮಾಡ್ತಾ ಈ ಸಿನಿಮಾ 2 ಸಿನಿಮಾ ಆಯಿತು. ಬಜೆಟ್ ಕೂಡ ದೊಡ್ಡದಾಯಿತು. ಸುಮಾರು 250 ಕೋಟಿ ಬಜೆಟ್ನಲ್ಲಿ 2 ಸಿನಿಮಾ ತಯಾರಾಯಿತು. ಇಂಡಿಯನ್ 2, ಇಂಡಿಯನ್ 3 ಅಂತ ಮಾಡಿ ರಿಲೀಸ್ ಮಾಡೋಣ ಅಂತ ಸಿನಿಮಾ ತಂಡದವರು ಅಂದ್ಕೊಂಡಿದ್ರು. ಅದೇ ರೀತಿ ಇಂಡಿಯನ್ 2 ಸಿನಿಮಾದ ಕೊನೆಯಲ್ಲಿ ಇಂಡಿಯನ್ 3 ಸಿನಿಮಾದ ಬಗ್ಗೆ ಹಿಂಟನ್ನು ಕೂಡ ಕೊಟ್ಟಿದ್ದರು. ಆದರೆ ಇಂಡಿಯನ್ 2 ಸಿನಿಮಾನೇ ಹಿಟ್ಟಾಗಿಲ್ಲ, ಜನರು ಕ್ಯಾರೇ ಅಂದಿಲ್ಲ.
ಹೀಗಿದ್ದಾಗ ಇಂಡಿಯನ್ 3 ಸಿನಿಮಾ ನೋಡೋಕ್ಕೆ ಜನ ಬರ್ತಾರೆ ಅಂತ ಯಾವ ಗ್ಯಾರಂಟಿ? ಇಂಡಿಯನ್ 3 ಸಿನಿಮಾನು ರಿಲೀಸ್ ಮಾಡಿ ಜನನೇ ಬರ್ತಿದ್ರೆ ಅದೊಂದು ಮುಖಭಂಗ ಆದಂಗೆ ಆಗುತ್ತೆ ಅಂತ ಸಿನಿಮಾ ತಂಡದವರು ವಿಚಾರ. ಹೀಗಾಗಿ ಇಂಡಿಯನ್ 3 ಸಿನಿಮಾವನ್ನು ಡೈರೆಕ್ಟಾಗಿ OTTಯಲ್ಲಿ ರಿಲೀಸ್ ಮಾಡೋಣ ಅಂತ ಸಿನಿಮಾ ತಂಡ ಒಂದು ವಿಚಾರವನ್ನು ಮಾಡ್ತಿದೆ. ನೆಟ್ಫ್ಲಿಕ್ಸ್ ಜೊತೆ ಇದರ ಬಗ್ಗೆ ಒಂದು ಸಮಾಲೋಚನೆ ನಡೀತಿದೆ. ನೆಟ್ಫ್ಲಿಕ್ಸ್ ಅವರು ಇಂಡಿಯನ್ 2 ಸಿನಿಮಾ ತಗೊಂಡೇ ಕೈ ಸುಟ್ಕೊಂಡಿದ್ದಾರೆ. ಹಾಗಾಗಿ ನೆಟ್ಫ್ಲಿಕ್ಸ್ ಅವರು ಕೂಡ ಈ ಒಂದು ಇಂಡಿಯನ್ 3 ಸಿನಿಮಾ ಡೈರೆಕ್ಟಾಗಿ OTTಯಲ್ಲಿ ರಿಲೀಸ್ ಆದರೆ ತಮ್ಮ ಹಳೆ ನಷ್ಟವನ್ನು ತುಂಬ್ಕೋಬೋದೇನೋ ಅಂತ ಆಸೆಯಿಂದ ಇದ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸ್ತಿದ್ದಾರೆ. ಮೊದಲೆಲ್ಲ ದೊಡ್ಡ ಸ್ಟಾರ್ಗಳ ಸಿನಿಮಾ ಹೇಗಿದ್ದರೂ ಕೂಡ ಜನ ಬರ್ತಿದ್ರು. ಈ ಸಿನಿಮಾ ನೋಡೋಕ್ಕೆ ಆಗಲ್ಲ, ಫುಲ್ ಖರಾಬು ಅಂತಿದ್ರು ಕೂಡ ಮೊದಲ ವಾರದಲ್ಲಿ ಜನ ಇರ್ತಿದ್ರು. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆ. ಜನರಿಗೆ ಬೇರೆ ಬೇರೆ ರೀತಿಯ ಒಂದು ಆಪ್ಷನ್ಗಳಿವೆ. ಹಾಗಾಗಿ ಯಾವುದೇ ಸ್ಟಾರ್ ಆಗಿರಲಿ, ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಜನ ಬರೋಕ್ಕೆ ಕಷ್ಟ. ಒಂದು ವೇಳೆ ಸಿನಿಮಾ ಚೆನ್ನಾಗಿದ್ದರೂ ಪ್ರಚಾರ ಸರಿ ಇಲ್ಲ ಅಂದರೂ ಕೂಡ ಜನ ಬರೋಕ್ಕೆ ಕಷ್ಟ. ವಾಸ್ತವ ಈ ರೀತಿ ಇರೋದರಿಂದ ಕಮಲ್ ಹಾಸನ್ ಅವರ ಈ ಒಂದು ಬಿಗ್ ಬಜೆಟ್ ಸಿನಿಮಾ ಥಿಯೇಟ್ರಿಗೆ ಬರದೇನೆ ಡೈರೆಕ್ಟಾಗಿ OTTಯಲ್ಲೇ ರಿಲೀಸ್ ಆಗೋ ಸಾಧ್ಯತೆ ಹೆಚ್ಚಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೇ ಶೇರ್ ಮಾಡಿ. ಹಾಗೆಯೇ ಈ ರೀತಿಯ ಇನ್ನಷ್ಟು ಕುತೂಹಲಭರಿತವಾದ ವಿಷಯಗಳನ್ನು ನೀವು ತಿಳ್ಕೋಬೇಕು ಅಂತಿದ್ದರೆ ನಮ್ಮ ಕನ್ನಡ ಮಾಣಿಕ್ಯ ಚಾನಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.